ಅಭಿಮಾನಿನ್ಯ ದುಷ್ಕರ್ಮವಾಗಿ ಕೊಲೆ ಮಾಡಿದಂತ ಏಕೈಕ ನಟ ಅಂದ್ರೆ ಕನ್ನಡ ಚಿತ್ರರಂಗದ ದರ್ಶನ್. ಮುಲಾಜಿಂದನ ಖಂಡಿತವಾಗಿ ಆಮೇಲೆ ಆಕ್ಷನ್ ತಗೊಳ್ಳೇಬೇಕು. ಕನ್ನಡ ಫಿಲಂ ಇಂಡಸ್ಟ್ರಿ ಬ್ಯಾನ್ ಮಾಡಬೇಕು. ಪ್ರಸಿದ್ಧ ನಟ ಅವರು ಅಂತ ಒಬ್ಬ ನಟ ಬಂದ್ಬಿಟ್ಟು ಈ ತರ ಒಂದು ಚಿಕ್ಕ ವಿಷಯನ ಅವರು ಕಾನೂನಿನ ಮುಖಾಂತರನು ಬಗೆಹರಿಸಬಹುದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸನ್ನ ದುರ್ಗದಲ್ಲೇನೆ ಏನಾರ ಹೇಳ್ಬಿಟ್ಟು ಇಲ್ಲೊಬ್ಬ ರಾಜ್ಯಾಧ್ಯಕ್ಷನ ಒಬ್ಬ ನೇಮಿಸಿದ್ರಲ್ಲ, ಅವನ ಮುಖಾಂತರನೇ ದರ್ಶನ್ ಸರ್ ಮುಖಾಂತರ ತಲುಪದೆ ಅವರಿಗೆ ಅಲ್ಲಿ ಸುದ್ದಿ ಮುಟ್ಟಿಸ್ತಾನೆ. ಸರ್ ನಾನೇ ನೋಡ್ಕೊಂತೀನಿ ಇದನ್ನೆಲ್ಲ ನಿಮ್ಮವರೆಗೂ ನಾವು ಬಿಡಲ್ಲ ಅಂತ ಹೇಳ್ದೇನೆ ಆ ದರ್ಶನ್ ಸರ್ ಇಷ್ಟು ಚಿಕ್ಕ ವಿಷಯನ ತೊಗೊಂಡಾಗ ಆ ಒಂದು ಪ್ರಾಣಾಪಾನ ತೆಗ್ದಿದಾರಲ್ಲ, ಅದೆಷ್ಟರ ಮಟ್ಟಿಗೆ ಸರಿ. ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ, ಎಲ್ಲ ನೋಡ್ತೀನಿ. ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಮೆಸೇಜ್ ಕೊಡ್ತಾರೆ, ನಾನು ಐದಿನಿ, ನೀವೇನು ಬೇಕಾದ್ರೂ ಮಾಡಿರಿ, ಅಭಿಮಾನಿಗಳು ಈ ಥರ ಕೆಟ್ಟ ಸಂದೇಶ ರವಾನಿಸೋದವರು. ಒಬ್ಬ ವ್ಯಕ್ತಿಗೆ 13 ಜನ ತಗೊಂಡೋಗಿ ವೈಯಕ್ತಿಕವಾಗಿ ಅಲ್ಲೇ ಮಾಡೋದು ಇದೆಯಾ? ಇದನ್ನು ತೀರಾ ಪರ್ಸ್ನಲಾಗಿ ಹ್ಯಾಂಡ್ಲ್ ಮಾಡ್ಬೇಕಾ? ಇದನ್ನು ಇಷ್ಟೊಂದು ಚಿಕ್ಕ ವಿಷಯನ ಆ ವ್ಯಕ್ತಿಗೆ ಯಾರೀಗ ಇದಾಗುತ್ತೆ? ಚಿಕ್ಕ ಒಂದು ಗರ್ಭಿಣಿಯ ಅಮ್ಮ. ಇದಕ್ಕೆ ನ್ಯಾಯ ದರ್ಶನ್ ಸರಿಗೆ ಇದಕ್ಕೆ ಯೋಚನೆ ಕೂಡ ಮಾಡಿಲ್ವಾ? ಕುಡಿದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಇದನ್ನ ನನ್ನ ಬಗ್ಗೆ ಡಿಫೆಂಡ್ ಮಾಡ್ಕೊಂತಾರೆ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು. ಮನುಷ್ಯ ಬೇಡ, ಮನುಷ್ಯ ಅಲ್ಲ, ದೇವ್ರ ಮೆಚ್ಚಂಗಾದ್ರೂ ಬದುಕಬೇಕು. ಇಲ್ಲ ಅನ್ಯಾಯವಾಗಿ ನಡೀತೀನಿ ಅಂದ್ರೆ ಕರ್ಮ ಹುಡುಕಿ ಹೊಡೆಯುತ್ತೆ, ಅದು ಯಾರನ್ನು ಬಿಡಲ್ಲ.